ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರ ಮನೆಯಲ್ಲಿ ಒಡವೆ ಬಾಕ್ಸ್ ಇಟ್ಟಿದ್ದೀನಿ, ಹೋಗಿ ತಗೊಂಬಾ. ಸರಿ ಅಮ್ಮ, ಎಲ್ರೂ ಒಡವೆನೂ ಅದ್ರಲ್ಲೇ ಇದೆಯಾ? ಅವ್ರೆಲ್ರೂ ತಗೊಂಡಾಗಿದೆ, ನಿಂದು ಮಾತ್ರ ಇದೆ, ಹೋಗಿ ತಗೋ ಹೋಗು. ಸರಿ ಅಮ್ಮ. ಏನ್ರೇ ಎಲ್ಲ ರೆಡಿನಾ? ಬಾಬಾ ಅದಿಲ್ಲ ಇದಿಲ್ಲ ಇದು ತಗೊಳ್ಳಿಲ್ಲ ಅಂತೆಲ್ಲ ಹೇಳ್ಬಾರ್ದು. ಎಲ್ಲ ಒಂದ್ಸಲ ಸರಿಯಾಗಿ ನೋಡಿ ತೆಗ್ದಿಟ್ಕೊಳ್ಳಿ. ಹಾಗೆಲ್ಲ ಮರೆಯೋದಕ್ಕೆ ನಾವೇ ನೀನಾ? ನಾವೆಲ್ಲ ಎತ್ತಿಟ್ಕೊಂಡಿದೀವಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಪ್ರತಿ ಸಲ ಹೋಗುವಾಗ ಹೀಗೆ ಹೇಳ್ತೀರಾ, ಮತ್ತೆ ಮನೆಗೆ ಹೋದ್ಮೇಲೆ ಅಯ್ಯೋ ಇದು ಮರ್ತು ಹೋಯ್ತು ಅದ್ ಬಿಟ್ಬಿಟ್ಟು ಬಂದೆ ಅಂತ ರಗಳೆ ತೆಗಿತೀರಾ. ಈಗ ಒಂದ್ಸಲ ನೋಡ್ಕೊಂಡು ಮರೀದೆ ಎಲ್ಲ ಎತ್ತಿಟ್ಕೊಳ್ಳಿ. ಹೋಗಿ ಹೋಗಿ. ಅಮ್ಮು ಹೇಗಿದ್ಯೆ? ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿರೋದಾ? ಸೂಪರ್ ಆಗಿದೆ. ಸರಿ, ನಿಮ್ಮ ಒಡವೆ ತೋರಿಸಿ ಹೇಗಿದೆ ನೋಡೋಣ. ಟಿಂಗ್ ಟಿಡಿಂಗ್. ಏನ್ರೇ ಇದು? ನನಗೆ ಮಾತ್ರ ಜಾಸ್ತಿ ಗ್ರಾಮ್ ಇರೋ ಚೈನ್ ತೆಗೆದು ನೀವು ಮಾತ್ರ ಕಮ್ಮಿ ಗ್ರಾಮ್ದು ಕಣ್ಣಿಗೆ ಕಾಣಿಸ್ದೇ ಇರೋ ತರ ಚೂರು ಪಾರು ತಗೊಂಡಿದ್ದೀರಾ. ಇದ್ಯಾಕೋ ನಂಗೆ ಚೂರು ಇಷ್ಟ ಆಗ್ತಾ ಇಲ್ಲ. ಅಮ್ಮ ಅಮ್ಮ ಬಂದೆ ಇರಮ್ಮ. ಏನಮ್ಮ ನಿಂದು? ಏನಮ್ಮ ಇದು? ನನಗೆ ಮಾತ್ರ ಜಾಸ್ತಿ, ಇವರಿಗೆಲ್ಲ ಕಮ್ಮಿನಾ? ಲೇ ಅಮ್ಮು, ನಾನು ಹೇಳಲಿಲ್ಲ ನಿನ್ಗೆ ಆರ್ತಿಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ. ನೋಡು ಹೇಗ್ ಬೈತಿದ್ದಾಳೆ ನಾನು. ಅಮ್ಮ ನೀನ್ ಹೋಗಮ್ಮ, ಇದನ್ನ ನಾವು ನೋಡ್ಕೊತೀವಿ. ನೋಡ್ದ್ಯಾ, ನೀನುಂಟು ನಿನ್ ತಂಗಿರುಂಟು, ನನ್ನನ್ ಮಧ್ಯೆ ಕೇಳಬೇಡ, ನನಗೆ ಕೆಲಸ ಇದೆ. ಎಲ್ರು ನನಗೋಸ್ಕರ ತ್ಯಾಗ ಮಾಡ್ತಿದ್ದೀರಾ? ನೀವು ತ್ಯಾಗ ಮಾಡಿರೋ ಒಡವೆ ನನಗೆ ಬೇಕಾಗಿಲ್ಲ. ನಾನ್ ಮದ್ವೆಗೆ ಬರಲ್ಲ. ಮೇಡಮ್, ತ್ಯಾಗನೂ ಇಲ್ಲ ಎಂತದೂ ಇಲ್ಲ. ಮೊದಲು ಮದ್ವೆ ಆಗ್ಬೇಕಾಗಿರೋದು ನೀನು, ಅದಕ್ಕೆ ನಿಂಗೆ ಫಸ್ಟ್ ಪ್ರಿಫರೆನ್ಸ್. ಅದಕ್ಕೆ ನೀನ್ ಸ್ವಲ್ಪ ಎಕ್ಸ್ಟ್ರಾ ಕೇರು. ಇಷ್ಟಕ್ಕೆಲ್ಲ ನೀನ್ ಕೋಪ ಮಾಡ್ಕೋಬಾರ್ದು. ಇಲ್ಲ ಇಲ್ಲ, ಇದು ಸರಿ ಇಲ್ಲ. ಅಲ್ಲ, ಏನ್ ನಿನ್ ಪ್ರಾಬ್ಲಮ್? ಈಗ ನಾವು ಚಿಕ್ಕ ಒಡವೆಗಳು ಹಾಕೊಳ್ಬಾರ್ದು ಅಷ್ಟೇ ತಾನೇ? ಹೌದು, ಚಿಕ್ಕ ಒಡವೆ ಹಾಕೊಳ್ಳೋದಕ್ಕೆ ನಮಗೂ ಇಷ್ಟ ಇಲ್ಲ. ಹೌದೌದು, ನನಗೂ ಇಷ್ಟ ಇಲ್ಲ. ಯಾರಾದ್ರೂ ಈ ತರ ಅರ್ಧ ಪಾವನು ಕಾಲ್ ಪಾವನು ಇರೋದು ಹಾಕೋತಾರಾ? ಸಾಲದಕ್ಕೆ ನನಗೆ ಗೋಲ್ಡ್ ಅಂದ್ರೆ ಅಷ್ಟಕ್ಕಷ್ಟೇ. ನನ್ಗೇನಿದ್ರು ಡೈಮಂಡ್ ಪ್ಲಾಟಿನಮ್ ಮಾತ್ರ ಇಷ್ಟ ಆಗೋದು. ಅದಕ್ಕೆ ಈ ಒಡವೆನ ನೀನೇ ಹಾಕೋಬೇಕು. ಏನ್ ತಮಾಷೆನಾ? ನಮ್ ಲೆವೆಲೇ ಬೇರೆ ಅಕ್ಕ. ನಾನೇನಾದ್ರೂ ಒಡವೆ ಹಾಕೊಂಡ್ರೆ ಹೋಗ್ ಬರೋರ್ ಕಣ್ ಕುಕ್ಕೋ ತರ ಹಾಕೋತೀನಿ. ಒಂದ್ 10 ತೊಲೆ ಚೈನು, ಒಂದ್ 5 ತೊಲೆ ಬಳೆಗಳು, 2 ತೊಲೆ ಜುಮ್ಕಿಗಳಿದ್ರೆ ಮಾತ್ರ ನನಗ್ ಸಮಾಧಾನ. ಸೊ ಇದನ್ನ ನೀನೇ ಇಟ್ಕೋ. ಲೇ, ನಿಂದೇನ್ ಹೇಳ್ತೈತಿ? ನಾವು ನೆಕ್ಸ್ಟ್ ಜನರೇಷನ್ ಅವರು. ನಂಗೆ ಎಲ್ಲಾನು ನೀನ್ ಹೇಳಿದಕ್ಕಿಂತ ಡಬಲ್ ಬೇಕು. ತಗೋಕ. ಅಲ್ರಿ, ಇಷ್ಟೆಲ್ಲ ಕನ್ಸ್ ಕಾಣೋಕೆ ನಿಮ್ಮ ಅಪ್ಪ ಏನ್ ಮಾರ್ವಾಡಿ ಅಂಗಡಿ ಇಟ್ಟಿದಾರಾ? ಯಾಕಮ್ಮ ನೀನು ಇಮ್ಯಾಜಿನ್ ಮಾಡ್ಕೊಳ್ವಾಗ ಲೋ ಲೆವೆಲ್ಗೆ ಇಮ್ಯಾಜಿನ್ ಮಾಡ್ಕೋತೀಯ? ನಮ್ ಸಮಾಜದಲ್ಲಿ ಕನ್ಸ್ ಕಾಣೋದಕ್ಕೆ ದುಡ್ಡು ಏನ್ ಕೊಡ್ಬೇಕಾಗಿಲ್ಲಮ್ಮ. ಆಲ್ವೇಸ್ ಥಿಂಕ್ ಬಿಗ್. ಯಾವಾಗ್ಲೂ ದೊಡ್ಡದಾಗಿ ಯೋಚನೆ ಮಾಡ್ಬೇಕಮ್ಮ. ಆಯ್ತಾಯ್ತು, ಪುರ್ಸೊತ್ತಾದಾಗ ಯೋಚನೆ ಮಾಡ್ತೀನಿ. ನೀವು ಮಾರ್ಸೋದಕ್ಕೆ ಏನ್ ಡ್ರಾಮಾ ಮಾಡಿದ್ರು ಅಷ್ಟೇ. ನನಗಿದು ಇಷ್ಟ ಇಲ್ಲ. ಅದನ್ನೇ ನಾವು ಹೇಳ್ತಿರೋದು. ನಮಗೂ ಇದು ಇಷ್ಟ ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ನಿನ್ಗೊಂದು ಮದ್ವೆ ಆಗಿ ನೀನ್ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಿ ಅಲ್ಲಿ ನಿಮ್ಮ ಅತ್ತೆ ಮಾವಂಗೆ ಐಸ್ ಇಟ್ಟು ನೈಸ್ ಮಾಡಿ ನಮ್ಗೆ ಬೇಕಾದೆಲ್ಲ ಕೊಡ್ಸುವಂತೆ, ಆಯ್ತಾ? ಇದು ಯಾವ್ದೋ ಆಗೋ ಮಾತಲ್ಲ, ತಗೊಳ್ಳಿ. ಬೇಡ ಬೇಡ ಅಂದ್ರೆ ಸೈಲೆಂಟ್ ಆಗಿರಕ್ ಬಿಡ್ತಿಲ್ಲ ಅಲ್ಲ ನೀನು. ಇರೋ ಮಾಡ್ತೇನೆ ನಿಂಗೆ. ಶುರು ಹಚ್ಕೊಳ್ರೆ. ಏನ್ರಿ ಮಾಡ್ತಿದ್ದೀರಾ? ಬಿಟ್ರೆ ಬಿಟ್ರೆ ಬ್ಯೂಟಿಗೆ ಇದು ಕಮ್ಮಿ ಅಕ್ಕ. ಆದ್ರೂ ಪರವಾಗಿಲ್ಲ, ಐಸ್ ಕ್ರೀಮ್ ಮೇಲೆ ಚೆರಿ ಇಟ್ಟ ಹಾಗೆ ಅಲ್ಲಲ್ಲಿ ಹೊಡಿತಿರ್ಲಿ ಬಿಡು. ವಿಷಯ ಬದಲಾಯಿಸ್ಬೇಡ ನೀನು. ಏನ್ ತಮಾಷೆನಾ? ಇದ್ಯಾವ್ದು ಹೊಸ ಪ್ಲಾನ್ ಅಲ್ಲ ಅಕ್ಕ. ಒಡವೆ ತಗೊಳ್ವಾಗ್ಲೇ ಇದೆಲ್ಲ ನಿನ್ಗೆ ಅಂತಾನೆ ತಗೊಂಡಿದ್ದು. ಅದ್ನೇ ಕೇಳ್ತಾ ಇರೋದು, ಯಾಕೆ ಹೀಗ್ ಮಾಡಿದ್ರಿ ಅಂತ. ಯಾಕೆ ಅಂದ್ರೆ ನಾವೆಲ್ಲ ನಿನ್ಗಿಂತ ಲಕ್ಕಿ ಕಣೆ. ನಿಂಗಾದ್ರೆ ಒಬ್ಳೆ ಅಮ್ಮ, ಆದ್ರೆ ನಮ್ಗೆ ಅಮ್ಮನಷ್ಟೇ ಪ್ರೀತಿ ಕಾಳಜಿ ಮಾಡೋ ನೀನು 2ನೇ ಅಮ್ಮ. ಸೊ ಅಲ್ಲಿಗಳಿಗೆ ಮ್ಯಾಚ್ ಆದಂಗಾಯ್ತು. ಅಕ್ಕ ಸೀರಿಯಲ್ ನೋಡೋದು ಜಾಸ್ತಿ ಆಗಿ ಹೊತ್ತು ಗೊತ್ತಿಲ್ದಲೆ ಕಣ್ ತುಂಬ್ಕೊಂಡ್ಬಿಡ್ತಾಳೆ. ಕಣ್ಣೀರ್ ಬಂದ್ರೆ ಬರ್ಲಿ ಬಿಡ್ರೆ, ಈ ರೇಂಜಿಗೆ ಮಿಂಚಿದ್ರೆ ಇನ್ನ ಎಷ್ಟು ದಿನ ತಾನೇ ಇಲ್ಲಿರ್ತಾಳೆ? ಅಣ್ಣನ ಮದ್ವೆಲೆ ಇವಳ ಮದ್ವೆನೂ ಫಿಕ್ಸ್ ಆಗೋಗತ್ತೆ. ನೀನೇನೋ ದೊಡ್ಡೋಳು ಹೀಗೆ ಹೇಳ್ತೀಯ. ಪಾಪ ಚಿಕ್ಕವರಿಗಾದ್ರೂ ತಗೋಬೋದಿತ್ತಲ್ಲ. ನಿಜ ಹೇಳ್ಬೇಕು ಅಂದ್ರೆ ಒಡವೆ ತಗೊಳ್ವಾಗ ಈ ಐಡಿಯಾ ಕೊಟ್ಟಿದೆ ಇವ್ರುಗಳು.
ಬೆಲೆಗಿಂತ ನೀನ್ ಇಂಪಾರ್ಟೆಂಟ್ ಅಕ್ಕ. ನೀನ್ ಖುಷಿಯಾಗಿದ್ರೆ ನಮ್ಮ ಮೈ ಮೇಲೆ ಕೆಜಿ ಗಟ್ಲೆ ಬಂಗಾರ ಹಾಕ್ತಾಗ್ಲೆಕ್ಕ. ಅದಕ್ಕಿಂತ ನಿನ್ ಮುಖಕ್ಕೆ ನಿನ್ ನಗುನೇ ಇಂಪಾರ್ಟೆಂಟು. ನೀನ್ ಯಾವಾಗ್ಲೂ ನಗ್ತಿರ್ಬೇಕಕ್ಕ. ಎಲ್ಲಿ ನಗು ನೋಡೋಣ. ನಗು 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 ನಗು. ಯಾಕಪ್ಪ 150 ರೂಪಾಯಿ ಕೇಳ್ತಿದ್ಯಾ? ಅಲ್ಲ, ಸರ್ಕಲ್ ಹತ್ರ ಇಳ್ಕೊತೀನಿ ಅನ್ಬಿಟ್ಟು ಇಲ್ಲೇ ಮುಂದೆ ಬಲಿಕ್ಕೆ ಎಡಕ್ಕೆ ಅಂತ 4 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ರಾ? ಅಯ್ಯೋ, ಯಾವಾಗ್ಲೂ ನಾವು ಬರೋ ಜಾಗ ಇದು. ಆಗ ಲೆಕ್ಕ ನೋಡಿದ್ರೆ 80 ರೂಪಾಯಿ ಕೊಡ್ಬೇಕು. ನಾನ್ 100 ರೂಪಾಯಿ ಕೊಡ್ತಿದ್ದೀನಿ. ಹಾ, ಕಿಂಡಲ್ಲ, ನಮ್ ಕಿವಿಗೆ ಲಾಲ್ ಬಾಗ್ ಇಡ್ಬೇಡಿ. ಇದೊಳ್ಳೆ ಕತೆ ಆಯ್ತಲ್ಲ. ಪಾಪದವ್ರ ತರ ಕಾಣ್ತೀವಿ ಅಂತ ಸುಲ್ಗೆ ಮಾಡಕ್ ನೋಡ್ತೀಯಾ? ಯಾರ್ ನೀವಾ ಪಾಪ್ತವ್ರು? ಅಮ್ಮ 50 ರೂಪಾಯಿ ತಾನೇ, ಇರ್ಲಿ ಬಿಡಮ್ಮ. ಏನೇ ಇರ್ಲಿ ಬಿಡಮ್ಮ, 50 ರೂಪಾಯಿ ಸುಮ್ನೆ ಬರುತ್ತೇನೆ. 50 ರೂಪಾಯಿಗೆ ಕ್ಯಾಂಟೀನ್ ಅಲ್ಲಿ ಇಬ್ರು ಊಟ ಮಾಡ್ಬೋದು. ಇಷ್ಟಕ್ಕೂ ಅನ್ಯಾಯವಾಗಿ ಯಾಕೆ ಕೊಡ್ಬೇಕು? ಏನ್ ಅನ್ಯಾಯ? ಪೂರ್ತಿ ಫ್ಯಾಮಿಲಿನ ಒಳ್ಳೆ ಲಗೇಜ್ ತರ ತುಂಬ್ಕೊಂಡ್ ಬಂದಿದ್ದೀರಾ. ಸೆಂಟ್ರಲ್ ಪೊಲೀಸ್ ಅವ್ರು ಸಿಕ್ಕಿರ 500 ರೂಪಾಯಿ ಫೈನ್ ಹಾಕಿರೋರು ನನಗೆ. ಸುಮ್ನೆ ಕತೆ ಹೇಳ್ಬೇಡಪ್ಪ ನೀನು. ಬೆಳಗ್ಗೆ ಒಳ್ಳೆ ತಲೆನೋವು. ಸುಮ್ನೆ ನಕ್ರ ಮಾಡಬೇಡಿ, 50 ರೂಪಾಯಿ ಕೊಡಿ ಅಷ್ಟೇ. ಎಲ್ರಿದ್ರು ಏನಮ್ಮ ನಿಂದು? ಸುಮ್ಮನೆ ಇರು. ಅಮ್ಮು, ನನ್ನ ಹತ್ರ 40 ರೂಪಾಯಿ ಇದೆ, ನಿನ್ನ ಹತ್ರ 10 ರೂಪಾಯಿ ಚಿಲ್ಲರೆ ಇದ್ರೆ ನೋಡು. ಇದ್ಯಾಕ? ಅಯ್ಯೋ, ಅಮ್ಮ, ನಿನ್ನತ್ರ 1 ನಿಮಿಷ ಮಾತಾಡ್ಬೇಕು, ಬಾ. ಸಾರಿಕಾ, ಯಾಕೆ? ಏನಾಯ್ತು? ಬೆಂಗಳೂರಲ್ಲಿ ಯಾರು ಅಡ್ಗೆಯವ್ರು ಸಿಕ್ಕಿಲ್ವಾ? ಅವ್ರನ್ನ ಯಾಕೆ ಕರ್ಸಿದ್ಯಾ? ಅಡಿಗೆಯವರ? ಅವ್ರ ಸ್ಟೇಟಸ್ ಏನು, ನಮ್ ಸ್ಟೇಟಸ್ ಏನು? ಏನೇ ಇದು ನಿನ್ ಒಗಟು? ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇನ್ಯಾರ ಬಗ್ಗೆ? ನಿನ್ ತಂಗಿ ಪರಿಮಳ ಸೆನ್ಸ್ ಇಲ್ದಿರೋ ಆ 4 ಹೆಣ್ಮಕ್ಳು. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ವೆ. ಅವ್ರು ಇಲ್ಲಿ ಅಡಿಗೆಯವ್ರಾಗಿ ಬಂದಿಲ್ಲ, ಅವ್ರು ನಮ್ಮ ಫ್ಯಾಮಿಲಿಯವರು. ನೀನ್ ಚಿಕ್ಕಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನನ್ನ ಫ್ರೆಂಡ್ಸ್ ಎಲ್ಲ ಮೇಲೆ ಇದ್ರು. 50 ರೂಪೀಸ್ಗೋಸ್ಕರ ಆಟೋದವನ ಜೊತೆ ಹೇಗ್ ಜಗಳ ಆಡ್ತಾ ಇದ್ರು ಗೊತ್ತಾ? ಬ್ಲಡಿ ಚೀಪ್ ಪೀಪಲ್. ಸಾರಿಕಾ, ನಾಲ್ಗೆ ಬಿಗಿ ಹಿಡಿದ್ ಮಾತಾಡು. ಪರಿಮಳ ನನ್ನ ತಂಗಿ. ದೊಡ್ಡವ್ರ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡ್ತಿರೋದು ಚೀಪ್ ಅಲ್ವಾ? ಅವ್ರ ಲೆವೆಲ್ ಏನು, ನಮ್ ಸ್ಟೇಟಸ್ ಏನು ಅಂತ ನೋಡ್ದೇನೆ ಬಂದ್ಬಿಡ್ತಾರೆ. ಬಾಯಿ ಮುಚ್ಚೆ. ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಕಲ್ಪನೆ ಇದೆಯಾ ನಿನ್ಗೆ? ಸ್ಟೇಟಸ್ ಅಂತೆ, ಸ್ಟೇಟಸ್. ನೀನ್ ಹುಟ್ಟಿದಾಗ ನಾನು ಎಷ್ಟು ವೀಕ್ ಆಗಿದ್ದೆ ಗೊತ್ತಾ? ನಿನ್ನನ್ನು ಎತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ನನಗೆ. ಆಗ ನಿನಗೆ ಹಾಲು ಕುಡಿಸಿ ನಿನ್ನನ್ನು ನೋಡ್ಕೊಂಡಿದ್ದು ನಿನ್ ಚಿಕ್ಕಮ್ಮನೆ ಕಣೆ. ಪದೇ ಪದೇ ಅದನ್ನೇ ಹೇಳ್ಬೇಡ. ಪದೇ ಪದೇ ಹೇಳಿದ್ರು ಅರ್ಥ ಆಗ್ಲಿಲ್ಲ ಅಂದ್ಮೇಲೆ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.